ಅತಿ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಐಜಿ ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ 3 days ಅಲ್ಲಿ ಮಾಡಿ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕೃತಜ್ಞ. ರಾಜಕಾರಣ ಒಂದ್ ಕಡೆ ಬೇರೆ ವಿಷಯ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯದ್ದು ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೂ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಗೊತ್ತಾಯ್ತಾ? ನಮ್ಗೇನ ಆತರ ಹೇಳಿ ಇದೇನಾಗಲ್ಲ, ಮುಗ್ಗರ ಏನಿಲ್ಲ. ಮತ್ತು ರಾಜ್ಯದ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲ ಬಂದಿದ್ರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಜಾರ್ಜ್ ಅವರು, ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು, ಆಮೇಲೆ ಕೃಷಿ ಸಚಿವರು ಎಲ್ಲ ಬಂದು ಅವತ್ತು ನಮ್ಮ ತಾಯಿ, ಆಮೇಲೆ ಸೋಮಣ್ಣ ಸಾಹೇಬರು ಎಲ್ಲ, ಸೋಮಣ್ಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ನಮ್ಗೆ. ಆಮೇಲೆ ಜಮೀರ್ ಅಹಮದ್ ಅವರು ನೆನ್ನೆ ಹೋಗಿ ನಮ್ಮ ತಂದೆ ಆರೋಗ್ಯನೂ ವಿಚಾರಿಸಿದ್ರೆ ನನಗೂ ಫೋನ್ ಮಾಡಿದ್ರು. ನೆನ್ನೆ ನಾವು ಇದೆಲ್ಲ ಹಿಂದೆ ಶಾಸಕರುಗಳು, ಎಲ್ಲಾ ಪಕ್ಷದ ಶಾಸಕರುಗಳು ಬಂದಿದ್ರು. ಮತ್ತೆ ಜಿಲ್ಲೆಯ ಎಲ್ಲಾ ಕಡೆಯಿಂದ ಸುಮಾರು 45,000 ಜನಕ್ಕೆ ನಾನು ಒಂದು ಇದು ಮಾಡಿಸಿದ್ದೆ. ಬಂದಾಗ ಹೊರಗಡೆ 11 ಗಂಟೆಯಿಂದ ಪ್ರಸಾದ ಪೂರ್ತಿ ಎಲ್ಲ ಖಾಲಿಯಾಗಿ, ನಿಮ್ಗೆ ಗೊತ್ತ 2 ಕಡೆ ಎಲ್ಲ ಮಾಡಿ ನಮ್ಮ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿಂದ ಜಿಲ್ಲೆ ರಾಜ್ಯದ ಎಲ್ಲಾ ಕಡೆಯಿಂದ ಲಕ್ಷಾಂತರ ಜನ ಒಂದು ನಮ್ಮ ತಾಯಿಗೆ ಏನು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮಾಡಿದರೆ, ಅದಕ್ಕೆ ನಮ್ಮ ಜೀವನದಲ್ಲಿ ಎಂದೂ ಮರೆಯುವಂತ ದಿನ ಅಲ್ಲ ಅದು. ಕಳೆದ 3 ದಿವಸದಿಂದ ನೀವು ಮಾಧ್ಯಮದವರು ನಮ್ಮ ಪೂಜೆಗೆ ಮೊನ್ನೆ ಆಯ್ತು, ನೆನ್ನೆ ಪೂಜೆ ಆಯ್ತು, ಮೊನ್ನೆ ಆಯ್ತು ಪೂಜೆ, ಮೊನ್ನೆಯಿಂದ ವಿಷ್ಣು ಶಾಸ್ತ್ರ ಮತ್ತು ಈಶ್ವರನ ಇದಕ್ಕೆರಡು ಶುರು ಮಾಡಿದ್ದಾರೆ. ಆಮೇಲೆ ಮೊನ್ನೆನೂ ಒಂದು 250 ಜನಕ್ಕೆ ಊಟ, ನೆನ್ನೆನೂ ಒಂದು 2,000 ಜನಕ್ಕೆ, 2,000 ರಿಂದ 3,000 ಜನಕ್ಕೆ. ಇವತ್ತು ಪ್ರತಿನಿತ್ಯ ವಿಷ್ಣು ಶಾಸ್ತ್ರ ಮತ್ತೆ ಬಂದರ್ ಒಂಚೂರು ಉಪ್ಪಿಟ್ಟು ಕಾಫಿ ಏನೋ ಕೊಡೋದು ಅಂತ ಹೇಳಿದ್ದಾರೆ. 11 ದಿನನೂ ನಾವು ಇದು ಮಾಡ್ತಾ ಇದೀವಿ. ಮತ್ತು ಅದ್ರ ಜೊತೆಗೆ ನಿಮ್ದೇ ಆದಂತ ಮಾಧ್ಯಮದಲ್ಲಿ ನಮ್ಮ ತಾಯಿಯರ ಬಗ್ಗೆ ಅವರ ಏನೇನಿತ್ತು ಅದೆಲ್ಲ ಹಳ್ಳಿನಲ್ಲಿ ಜನಸಾಮಾನ್ಯರು ಮಾತಾಡೋದೆಲ್ಲ ತಿಳಿಸಿದೆ. ಅದಕ್ಕೆ ನಾನು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಕ್ಕೆ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟ ಎಲ್ಲ ನಾವು ಜೀವನದಲ್ಲಿ ಮರೆಯಲ್ಲ. ದಯಮಾಡಿ 30ನೇ ತಾರೀಕು ನಮ್ಮ ಕುಟುಂಬದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಾರ್ಯ ಮಾಡ್ತಾ ಇದ್ವಿ. ನಮ್ಮ ಒಕ್ಕಲಿಗರ ವಿಧಿವಿಧಾನದ ಪ್ರಕಾರ ಅವರಿಗೆ ಇದ್ರ ಕಾರ್ಯ ನಡೀತಾ ಇದೆ 11 ದಿನದ್ದು. ಆ ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವಿಟೇಷನ್ ಕೊಡ್ತೀವಿ, ತಲುಪಬಹುದು. ಒಂದಲ್ಲ ಒಂದ್ ರೀತಿ ನಮ್ಮ ತಂದೆನ ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ 62ರಿಂದ 1-2-3 ಸಾರಿ ಬಿಟ್ರೆ ಬಾಕಿ ಎಲ್ಲ ಈ ಜಿಲ್ಲೆ ಜನ ನಾವು ಯಾವ ರೀತಿ ಮರೆಯಕ್ಕಾಗಲ್ಲ. ನನಗಿರ್ಬೋದು, ನಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲ ತಾವು ಮಾಡಿದಿರಿ. ಅದಕ್ಕೆ ತಾವೆಲ್ಲ ಬರಬೇಕು. ರಾಜ್ಯದ ಜನತೆ, ರಾಮನಗರ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ನಮ್ಮ ತಾಯಿ ಯಾರ ಮದುವೆ, ಯಾರು ಸತ್ತು ಹೋಗಿರೋರಿದ್ರೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟೊತ್ತಾದ್ರೂ ಒಂದು 10 ನಿಮಿಷ ಇನ್ವಿಟೇಷನ್ ಕೊಟ್ಟಿದ್ರೆ ಬಂದು ಹೋಗೋದು, ಅವ್ರ ಕೈಲಾದಷ್ಟು ಮುಯ್ಯಾಗಿ ಬರೋದು, ಅಥವಾ ಯಾರಾದ್ರು ಕಷ್ಟ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಮಾಡೋದು. ಪೂಜೆ ಆದ್ಮೇಲೆ ಬಂದು ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಊಟ ಮಾಡೋದಿಲ್ಲ, ಎಂದೂ ಕಳಿಸಿಲ್ಲ. ಯಾರನ್ನಾರು ಬೇಕಾದ್ರೆ ನೀವು ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ಚೆನ್ನಮ್ಮವ್ರ ಕೈಲಿ ಮತ್ತು ಅನ್ನ ತಿಂದು ಬಂದಿದ್ದೀವಿ. ಆ ತರ ಅವ್ರು ನಡ್ಕೊಂಬಂದ ಸ್ವಭಾವ. ಅಷ್ಟು ಇದು ಮಾಡಿ ಇವತ್ತು ನಮ್ಗೆ ದುಃಖ ತಡೆಯಕ್ಕಾಗಲ್ಲ. ನಮ್ಮ ತಾಯಿ ಕಳ್ಕೊಂಡಿದ್ದೀವಿ ದೇವತೆಲ್ಲ. ಅದರಿಂದ ತಾವೆಲ್ಲ ಬರ್ಬೇಕು ಅಂತ ಹೇಳಿ ತಮಗೆ ಕೃತಜ್ಞತೆ ಸಲ್ಲಿಸೋಸ್ಕರ ಬಂದಿದ್ದೀರ. ಬೇರೆ ಜಿಲ್ಲೆಯ ತಾಲೂಕು ಎಲ್ಲ ನಮ್ಮ ಯಾರು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪೂರ ಬಂದಿರೋರೆಲ್ಲ ಬರಬೇಕು. ಇದ್ರಲ್ಲಿ ಪಕ್ಷ ಗೀಕ್ಷ ಇಲ್ಲ ನಮ್ಗೆ. ಆಮೇಲೆ ರಾಜಕೀಯ ಬಂದ ಮಾಡ್ಕೊಳ್ಳೋದು.
ಎಲ್ಲರೂ ಬರಬೇಕು ಅಂತ ನಾನು ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ. ಎಷ್ಟು ಇನ್ವಿಟೇಷನ್ ಸಾಧ್ಯವಾಯ್ತು ಕೊಡಬೇಕು. ಇನ್ವಿಟೇಷನ್ ಇಲ್ಲ ಅಂದ್ರೂ ಒಂದಲ್ಲ ಒಂದ್ ರೀತಿ ನಮ್ಮ ತಂದೆ ಸಹಾಯ ಮಾಡಿದ್ದೀರಿ, ನಾನೇ ಮಾಡಿದ್ದೀನಿ, ಕುಮಾರನವರು ಮಾಡಿದ್ದೀರಿ, ನಮ್ಮ ಕುಟುಂಬದ ಎಲ್ಲರಿಗೂ, ನಮ್ಮ ಸದಸ್ಯರಿಗೆಲ್ಲ ಮಾಡಿ ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡರು ಯಾರು, ಕುಮಾರಣ್ಣರು ಯಾರು, ರೇವಣ್ಣ ಯಾರು ಎಲ್ಲಾನು ತೋರಿಸಿದಿರಿ. ಅದಕ್ಕೆ ನಾವ್ಯಾರು ನಮ್ಮ ಕುಟುಂಬದವ್ರು ಇದು ಮಾಡೋಕ್ಕಾಗಲ್ಲ, ಎಲ್ಲ ಬರಬೇಕು ಅಂತ. ಮತ್ತೆ ಜಿಲ್ಲೆಯ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳು ನಾವು ಮರೆಯಕ್ಕಾಗಿಲ್ಲ. ಅವ್ರು ಹಗಲು ರಾತ್ರಿ ಹೆಣ್ಮಗು ಕೆಲಸ ಮಾಡಿದ್ದಾರೆ, ಮತ್ತೆ IGR ಮಾಡಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆ ಎಲ್ಲ ಹೊರಗಡೆಯಿಂದ ಜಿಲ್ಲೆ ಬಂದಿರೋ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಕೆಲವು ಕಂದಾಯ ಅಧಿಕಾರಿಗಳು ಪಾಪ ಇದ್ರು, ಜಿಲ್ಲಾಧಿಕಾರಿಗಳು ಒಂದಿನ ಬಂದಿರು ಮಾತಾಡಿಸಿರು, ಅವ್ರಿಗೂ ನನಗೆ ಯಾರ ಬಗ್ಗೆ ಗೊತ್ತಿಲ್ಲ. ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ಇಡೀ ಸಮಸ್ತ ರಾಜ್ಯಕ್ಕೆ ಮೂಲೆ ಮೂಲೆಯಿಂದ ಬಂದಂತ ಜನ, ಜಿಲ್ಲೆ ಜನ, ತಾಲೂಕಿನ ಜನಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಿಲ್ಲ. ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ಕೃತಜ್ಞತೆ ಇರೋದಕ್ಕೆ ನಾನು ಅವ್ರಿಗೆ ಯಾವ ರೀತಿ ವಿಷಯ ಹೇಳ್ಬೇಕು ಗೊತ್ತಿಲ್ಲ ಸರ್. ತಾವೆಲ್ಲ 30ನೇ ತಾರೀಕು ಬರಬೇಕು ಸರ್, ದಯಮಾಡಿ ಬಂದು ನಾಳೆ ನಡೆದು ಎಲ್ಲ ಇರುತ್ತೆ, ಬನ್ನಿ, ನಿಮ್ಮ ಕೈಲಿ ಏನಾಗುತ್ತೆ ಅಲ್ಲಿ ನೋಡಿ ಇದು ಮಾಡಿಸಿ.